ನಮಸ್ಕಾರ. ನನ್ನ ಹೆಸರು ಜಯಕಾಂತ್ ನಿಡ್ಗುಂದಿ ಅಂತ. ಬೈಪ್ ಸಂಸ್ಥೆಯಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಇವತ್ತು ಮುತ್ತಿಗೆ ಗ್ರಾಮದಲ್ಲಿ ನಮ್ಮ ರೈತರಿಗೆ ಮಾವಿನ ಸಸಿಗಳಿಗೆ ಬೇವಿನ ಹಿಂಡಿ ಯಾವ ರೀತಿ ನಾವು ಹಾಕಬೇಕು, ಅದ್ರದ್ದು ಉಪಯೋಗ ಏನು, ಅದರಿಂದ ಏನು ಲಾಭ ಐತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ಬೇಕಂತ ಮಾಡಿದ್ದೀನಿ ಅವರಿಗೆ. ಈ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತಾವೆ. ಅದರಲ್ಲಿ ಕೆಲವಷ್ಟು ಹಾನಿಕಾರಕ ಇದಾವೆ, ಇನ್ನಷ್ಟು ರೈತರಿಗೆ ಅಥವಾ ನಮ್ಮ ಬೆಳೆಗಳಿಗೆ ಬೇಕಾಗುವಂಥ ಗಿಡಗಳಿಗೆ ಬೇಕಾಗುವಂಥ ಉಪಯೋಗ ಆಗುವಂಥ ಸೂಕ್ಷ್ಮಾಣುಜೀವಿಗಳಿರ್ತವೆ. ಈ ಬೇವಿನ ಹಿಂಡಿ ಹಾಕೋದ್ರಿಂದ ಏನಾಗ್ತದೆ ಅಂತಂದರೆ ಈ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ತಡೆಗಟ್ಟಬಹುದು. ಅದ್ರ ಜೊತೆಗೆ ಈಗ ರೈತರಿಗೆ ಆಗಲಿ ಬೇಕಾಗುವಂತಾಗಲಿ ಅಥವಾ ಗಿಡಗಳಿಗೆ ಬೇಕಾಗುವಂಥವು ಬೇರುಗಳಿಗೆ ಬೇಕಾಗುವಂಥ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಹೆಚ್ಚಾಗ್ತವೆ, ಉತ್ಪತ್ತಿ ಆಗ್ತವೆ. ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತ. ಹಾಗಾದರೆ ಇವತ್ತು ನಾವು ಇಲ್ಲಿ ನಮ್ಮ ಹತ್ರ ಬಂದಂಥ ರೈತರದ ಒಂದು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ಬಸವನಪ್ಪ ಅಂಗಡಿ ಅಂತ ರೀ. ನಮ್ಮೂರು ಮುಟ್ಟಿಗೆ ಕಲೈಟಿಗೆ ಜಿಲ್ಲೆ ಧಾರವಾಡ. ಸರಿ, ಈ ಹೊಲ ನಿಮ್ದನ ಇದೆ? ಹ್ಞೂ ರೀ, ನಮ್ದು. ಸರಿ, ಏನೇನು ಹಾಕಿರಿ ಹೊಲದಾಗ? ಇದ್ರಾಗ ಭತ್ತ ಬಿತ್ತೇವ್ರಿ. ಉಳ್ಕಿದ ಮಾವಿನಾಗಿ ಮಾಡೇವ್ರಿ ಒಂದು 50. ಹೌದಾ? 50 ಮಾವಿನಾಗಿ. ಹೆಂಗೆ ಆಗಿ ಚಲೋ ಅದಾವನ? ಈಗ ಚಲೋ ಅದಾವ್ರಿ. ಒಂದೊಂದು ತಪ್ಪಲದು ಉದ್ರಾಕತ್ತಾವ್ರಿ. ಒಂದೊಂದು ಚಲೋ ಅದಾವ್ರಿ. ಯಾಕೆ ಉದ್ರಾಕತ್ತ ಏನು ಗೊತ್ತಾಗ್ತದೆ ನಿಮ್ಗೆ? ರೋಗ ಏನೋ ಗೊತ್ತಿಲ್ರಿ ನಮಗೂ ಅದ್ರದ್ದು. ರೋಗ ಅಂತೀರಿ ಅದು? ರೋಗ ಗೊತ್ತಿಲ್ರಿ, ಒಟ್ಟು ತಪ್ಪಲದು ಉದ್ರಾತದ್ರಿ ಒಂದೊಂದು. ಹೌದಾ? ಸರಿ, ಈಗ ತಪ್ಪಲು ಉದ್ರಿದ್ರೆ ನೀವೇನು ಮಾಡ್ತೀರಿ? ನಾವು ಇನ್ನೂ ಏನೋ ಮಾಡಿಲ್ರಿ ಅದಕ್ಕೆ. ಹೌದಾ? ಸರಿ, ಈಗ ಬೇವಿನ ಹಿಂಡಿ ಅಂತ ಬರೋದು ಗೊತ್ತಾ ನಿಮ್ಗೆ? ಬೇವಿನ ಹಿಂಡಿ ಅಂತ ಕೇಳಿರಿ, ಆದ್ರೆ ಉಪಯೋಗ ಏನು ಮಾಡಿಲ್ರಿ. ಮಾಡಿಲ್ಲ? ಅದನ್ನು ಉಪಯೋಗ ಮಾಡಿದ್ರೆ ಸ್ವಲ್ಪ ಹಿಂಗೆ ತಪ್ಪು ಉದುರುದು ಆಮೇಲೆ ಗೊರಲೆ ಆಡೋದು ಕಡಿಮೆ ಆಗ್ತೈತಿ. ಅದನ್ನು ನಾವು ಗಿಡಗಳಿಗೆ ಹಾಕ್ಬೇಕು. ಸರಿ, ಹಂಗಾರೆ ಇವತ್ತು ಅದನ್ನು ನಿಮ್ಮ ಗಿಡಕ್ಕೆ ಒಂದು 2 ಗಿಡಕ್ಕೆ ಹಾಕಿ ನೋಡೋಣ ಅದು ಹೆಂಗೆ ಆಗ್ತೈತಿ ಅಂತೇಳಿ. ಅದನ್ನು ನೀವು ಎಲ್ಲ ಗಿಡಕ್ಕೂ ಮಾಡ್ಬೇಕು. ಹಂಗೆ ಆಯ್ತು ರೀ, ಮಾಡಿ ತೋರಿಸ್ರಿ, ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಸರಿ ಸರ, ಬೇವಿನ ಹಿಂಡಿ ಅಂತ ಅಲ್ರಿ, ಅದು ಏನ್ರಿ? ಬೇವಿನ ಹಿಂಡಿ ಅಂತಂದ್ರೆ ಈಗ ನಿಮ್ಮ ಊರಾಗ ಬೇವಿನ ಗಿಡಗಳದ್ದು ಇರ್ಬೇಕಲ್ಲ, ಬ್ಯಾಸ್ಯಾಗ ಕಾಯಿ ಉದುರ್ತಾವಲ್ಲ, ಹಣ್ಣು ಕಾಯಿ ಉದುರ್ತಾವ, ಅದ್ರ ಬೀಜನ ತೊಗೊಂಬಂದು ಅದನ್ನೇನು ಮಾಡಿರ್ತಾರ, ಕುಟ್ಟಿ ಪುಡಿ ಮಾಡ್ತಾರ. ನಾವು ಹಳ್ಳಿ ಒಳಗೆ ಮಾಡ್ಕೊಳ್ಳೋದಾದ್ರೆ, ಮನೆ ಒಳಗೆ ಮಾಡ್ಕೋಬೇಕಂದ್ರೆ ಈಗ ಭಾಳಷ್ಟು ನಾವು ಮಾಡ್ಬೇಕು ಅಂತಂದ್ರೆ ಅದಕ್ಕಾಗಿ ಕೆಲವೊಂದಿಷ್ಟು ಮಿಲ್ಗಳದಾವೆ, ಗಿರಣಿ ಅದಾವೆ. ಅವ್ರು ಏನು ಮಾಡ್ತಾರೆ, ಟನ್ಗಟ್ಲೆ ಅದನ್ನ ಬೀಜ ತೊಗೊಂಬಂದು ಆ ಗಿರಣಿಗೆ ಹಾಕಿಸಿ ಅದನ್ನ ಪುಡಿ ಮಾಡ್ತಾರೆ. ಪುಡಿ ಮಾಡಿ ಅದನ್ನು ನಮಗೆ ಕೊಡ್ತಾರ ಅವರು. ಅದು ಬೇವಿನ ಹಿಂಡಿ ಅಂತ. ಅದನ್ನು ನಾವು ಗಿಡಗಳು ಹಾಕೋದ್ರಿಂದ ಏನಾಗ್ತೈತಿ, ಗೊರಲೆ ಆಡೋದಾಗಲಿ, ಬೇರೆ ಈಗ ಎಲೆ ಉದುರ್ತಾವ ಅಂತಂದ್ರಲ್ಲ, ಅದೇ ಸಣ್ಣ ಸಣ್ಣ ಏನೋ ಒಂದು ಕ್ರಿಮಿಗಳಿಂದ ಉದುರ್ತಾ ಇರ್ತೈತಿ, ಅದು ಸಹಿತ ಅದರಿಂದ ಕಡಿಮೆ ಆಗ್ತೈತಿ. ಹೀಗಾಗಿ ನಾವು ಬೇವಿನ ಹಿಂಡಿ ಉಪಯೋಗ ಮಾಡ್ಬೇಕು. ನೀವು ಮಾಡ್ಕೋಬೇಕಂತಂದ್ರೆ ಬೇಸಿಗೆ ಒಳಗೆ ಏನು ಹಣ್ಣು ಕಾಯಿ ಉದುರ್ತಿರ್ತಾವಲ್ಲ, ಅವನ್ನ ಆರಿಸಿಟ್ಕೊಂಡು ನೀವು ಹೊಲಕ್ಕೆ ಭತ್ತಕ್ಕಾಗಲಿ, ಮಾವಿನ ಗಿಡಕ್ಕಾಗಲಿ, ಮತ್ತು ಬೇರೆ ಯಾವುದೋ ಕಾಯಿಪಲ್ಯ ಮಾಡಿದ್ರೆ, ತರಕಾರಿ ಮಾಡಿದ್ರೆ ಅದನ್ನ ಪುಡಿ ಮಾಡಿ ನೀರ ನೆನೆ ಇಟ್ಟು ಆ ನೀರು ಸಿಂಪಡಣೆ ಮಾಡಿದ್ರೆ ರೋಗ ಕಡಿಮೆ ಆಗ್ತಾವೆ. ಹಂಗೆ ಮಾಡ್ಕೋಬೋದು ನೀವು. ಆಯ್ತು ತೋರಿ, ಹಂಗಾರೆ ಮಾಡಿ ತೋರಿಸ್ರಿ, ನಾವು ಮುಂದೆ ಅದನ್ನು ಇದನ್ನು ಮಾಡ್ಕೊತೀರಿ. ಸರಿ. ಇರೋಣವ್ರೆ, ಈಗ ಆಲಿ ಮಾಡತ್ತೀರಲ್ಲ, ಹಿಂಗೆ ಗಿಡ ಬಿಟ್ಟರೆ ಏನಾಗಬೇಕು, ಪ್ರತಿಯೊಂದು ಗಿಡಕ್ಕೂ ನಿಮ್ಮಕ್ಕೆ ಸುಮಾರು 2 ಫುಟ್ ದೂರ ಏನು ಮಾಡ್ಬೇಕು, ಆಲಿ ಮಾಡ್ಬೇಕು. ಗಿಡದ ಆಲಿ ಅಂತೇವಲ್ಲ, ಅಥವಾ ಬೇಸನ್ ಅಂತೇವೆ ಇಂಗ್ಲೀಷ್ನೊಳಗೆ, ಆಲಿ ಮಾಡ್ಬೇಕು. ಹಂಗೆ ಆಮೇಲೆ ಏನು ಮಾಡ್ಬೇಕು, ಅದು ಆಲಿ ಮಾಡಿದಾದ್ಮೇಲೆ ಈಗ 1 ವರ್ಷದ ಗಿಡ ಆಯ್ತು ಅಂತ ಅನ್ಕೋರಿ. ಇದು ಈ 1 ವರ್ಷದ ಗಿಡಕ್ಕೆ ಸುಮಾರು 1 ಫೂಟ್ ಆ ಗಿಡದ ಬಡ್ಡಿಯಿಂದ 1-1.5 ಫೂಟ್ ಬಿಟ್ಟು 6 ಇಂಚ್ ಅಥವಾ ಇಷ್ಟು ನಾವು ಕೈ ಮಾಡ್ತೇವಲ್ಲ, ಹಿಂಗೆ 6 ಇಂಚ್ ರೌಂಡ್ ತೆಗಿಬೇಕು ಅದಕ್ಕೆ. ತೆಗ್ದು ಅದ್ರೊಳಗೆ ನಾವು ಇದನ್ನ ಹಾಕ್ಬೇಕು, ಏನು ಬೇವಿನ ಹಿಂಡಿನ. ಯಾಕಂದ್ರೆ ಬೇರೆ ಅಲ್ಲಿ ಮಟ್ಟ ಬಂದಿರ್ತಾವೆ. ಹೀಗಾಗಿ ಅಲ್ಲಿವರೆಗೂ ನಾವು ಅದನ್ನ ತೆಗಿಬೇಕಾಗ್ತೈತಿ. ತೆಗೆದು ಹಾಕ್ಬೇಕು. ಸಾಕು. ತೆಗ್ದೈತ್ರ ಈಗ 1.5 ಫೂಟ್ ಬಿಟ್ಟರೆ ಒಂದು 6 ಇಂಚಿನಷ್ಟು ತೆಗಿಬೇಕು ನೋಡ್ರಿ ಅದು ರೌಂಡ್. ಹಂಗೆ ಅಂದಾಜು ನಿಮ್ಮ ಕೈಯಿಂದ ಅಳತಿಗೆ ಮಾಡ್ಕೊಂಡ್ರಲ್ಲ, ನಿಮ್ಮ ಕೈ ಅಳತಿ ಮೇಲೆ ಅದನ್ನು ಮಾಡ್ಕೊಂಡು ಗೊಬ್ಬರ ಹಾಕ್ಬೋದು. ಇರೋಣವ್ರ, ಈಗ ಇದನ್ನು ಆಲಿ ಮಾಡಿದ್ರಲ್ಲ, ಎಲ್ಲ ಗಿಡಕ್ಕೂ ಹಿಂಗೆ ಮಾಡಬೇಕು. ಈ ಗಿಡದ ಬಡ್ಡಿ ಇದೆಯಲ್ಲ, ಬಡ್ಡಿಯಿಂದ 1.5 ಫೂಟ್ 2 ಫೂಟ್ ಬಿಟ್ಟು ಹೊರಗೆ ಆಲಿ ಮಾಡಿ ಮಣ್ಣು ಹೊರಗೆ ಹಿಂಗೆ ಹಾಕ್ಬೇಕು. ಈಗ ಹಾಕಿರಲ್ಲ ಹಿಂಗೆ, ಇಷ್ಟು ಸಾಕು. ಆಮೇಲೆ ಈಗೇನು ಈಗ ತೆಗ್ ಮಾಡಿರಲ್ಲ, ಈ ತೆಗ್ಗಿನೊಳಗೆ ಬೇವಿನ ಹಿಂಡಿ ಹಾಕ್ಬೇಕಾಕೈತೆ ನಾವು. ಈಗ ನೋಡು, 1 ವರ್ಷದಿಂದ ಹಿಡಿದು 4 ವರ್ಷದವರೆಗೂ ಒಂದು ಗಿಡಕ್ಕೆ 1 ಕಿಲೋದಷ್ಟು ನಾವು ಹಾಕಿದ್ರೆ ಸಾಕು. ಈಗ 5 ವರ್ಷದ ಗಿಡ ಐತಿ ನಿಮ್ಮದು ಅಂತಂದ್ರೆ ಅದಕ್ಕೆ 2 ಕಿಲೋ ಹಾಕ್ಬೇಕು. ಉದಾಹರಣೆಗೆ 10 ವರ್ಷದ ಗಿಡ ಐತಪ್ಪ ಅಂತಂದ್ರೆ ಅದಕ್ಕೆ 4 ಕಿಲೋ ಹಾಕ್ಬೇಕು. ಹಿಂಗೆ 1 ರಿಂದ 4 ವರ್ಷದ ಮಟ್ಟ ಏನೈತಿ 1 kg ಹಾಕಬೇಕು. ಆಮೇಲೆ 5ನೇ ವರ್ಷದಿಂದ ಏನೈತಿ 1 kg ಜಾಸ್ತಿ ಮಾಡ್ಕೊತ ಹೋಗ್ಬೇಕು ನಾವು. 5ನೇ ವರ್ಷದಕ್ಕೆ 2 kg, 6ನೇ ವರ್ಷದ 3 kg,
ಹಿಂಗೆ 10 ವರ್ಷದ ಗಿಡ ಇದ್ದಾಗ 4 kg ಹಾಕಿದ್ರೆ ನಡಿತೈತಿ. ಅವಾಗ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಹಿಂಗೆ 1.5 ಫೂಟ ಬಿಟ್ಟು ಹಾಕೋಂಗಿಲ್ಲ. ಅವು ಗಿಡ ದೊಡ್ಡವಾಗಿರ್ತಾವೆ, ಅಲ್ಲಿ ದೊಡ್ಡದು ಮಾಡ್ಕೋಬೇಕು, ದೊಡ್ಡದು ಮಾಡಿ ಹಾಕ್ಬೇಕು. ಯಾಕಪ್ಪ ಅಂತಂದ್ರೆ ಈ ಗಿಡದ ಬೇರೆಲ್ಲ ಅಲ್ಲಿ ಮಟ್ಟ ಹೋಗಿರ್ತಾವೆ, ದೂರ ಹೋಗಿರ್ತಾವೆ. ಆ ಬೇರೆ ಸಿಗ್ಬೇಕಲ್ಲ ನಾವು ಹಾಕಿದ ಗೊಬ್ಬರ, ಅದಕ್ಕೋಸ್ಕರ ಅದನ್ನ ಹಾಕ್ಬೇಕು. ಸರ್ ಇದರ ಬೇವಿನಹಿಂಡಿಗೆ ಏನೋ ಪೋಷಕಾಂಶ ಇದಾರ ಸರ್? ಪೋಷಕಾಂಶಗಳು ಇರ್ತಾವೆ ಇದ್ರಾಗ. ಏನಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇರ್ತಾವೆ ಹೆಚ್ಚಾಗಿ. ಈಗ ಸಾರಜನಕ ಎಷ್ಟಿರುತ್ತಪ್ಪ ಅಂದ್ರೆ ಒಂದು 100 ಕಿಲೋ ನಾವು ಗೊಬ್ಬರ ತೊಗೊಂಡ್ರೆ 3.5 ಕಿಲೋದಷ್ಟು ಅದ್ರಾಗ ಸಾರಜನಕ ಇರ್ತೈತಿ. ಇನ್ನು 100 ಕಿಲೋ ನಾವು ಇದ ಗೊಬ್ಬರದಾಗ ಬರೀ 800 ಗ್ರಾಮ್ನಷ್ಟು ರಂಜಕ ಇರ್ತೈತಿ. ಈಗ 100 kg ಈ ಗೊಬ್ಬರದಾಗ 600 ಗ್ರಾಮ್ನಷ್ಟು ಪೊಟ್ಯಾಶ್ ಇರ್ತೈತಿ. ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ ಈ ಮೂರೂ ಇದ್ರಾಗಿರ್ತಾವೆ ಒಂದಂಗತ್ತೆ. ಇದೆಲ್ಲ ಏನು ಮಾಡ್ತದೆ ಅಂತಂದ್ರೆ ಈಗೇನು ನಮ್ಮ ಗಿಡದ ಬೇರುಗಳಿಗೆ ಏನಾದರೂ ಗೊರಲೆ ಅಂತ ರೋಗ ಬಂದ್ರೆ ಕಡಿಮೆ ಮಾಡ್ತೈತಿ. ಜೊತೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಏನದಾವಲ್ಲ ಇವು ಗಿಡ ಬೆಳೆಯೋದಕ್ಕೆ ಪ್ರಚೋದನೆ ಮಾಡ್ತಾವೆ. ಹೀಗಾಗಿ ಇದನ್ನು ನಾವು ಹಾಕೋದು ವರ್ಷಕ್ಕೊಂದ್ಸರಿ ಭಾಳ ಒಳ್ಳೆಯದು. ವರ್ಷಕ್ಕೊಂದ್ಸಲ ಹಾಕ್ಬೇಕು ಸರ್. ಈಗ ಹಂಗಾರೆ ಇದು 1 ವರ್ಷದ ಗಿಡ ಐತೆ ಅಂತೀರಿ, ಇದಕ್ಕೆ ಎಷ್ಟು ಹಾಕ್ತೀರಿ ಗೊಬ್ಬರ ನೀವು? ಇದಕ್ಕೆ ರೀ ಎಷ್ಟು 1 kg ಹಾಕ್ಬೇಕು ರೀ? 1 kg ಹಾಕ್ಬೇಕು. 1 kg 4 ವರ್ಷದ ಮಟನೂ 1 kg ಹಾಕ್ಬೇಕು. 4 ವರ್ಷದ ಮೇಲೆ 5 ವರ್ಷದ ಬರ್ತಲ್ಲ ಅವಾಗ ಒಂದು ಗಿಡಕ್ಕೆ 2 kg ಹಾಕಿದ್ರು ಸಹಿತ ಗಿಡ ತಡ್ಕೊಳ್ತೈತಿ. ಅವಾಗ ಬೇರು ಭಾಳ ಹೋಗಿರ್ತಾವೆ, ಅದಕ್ಕೆ ಅವಾಗ ಗೊಬ್ಬರ ಜಾಸ್ತಿ ಬೇಕಾಗ್ತೈತಿ. ಇದು ಗೊಬ್ಬರ ಹಾಕಿ ಮೇಲೆ ಮಣ್ಣು ಮುಚ್ಚಬೇಕಂದ್ರೆ? ಗೊಬ್ಬರ ಹಾಕಿದ ಮೇಲೆ ಮಣ್ಣು ಮುಚ್ಚಬೇಕು. ಹೆಂಗಪ್ಪ ಅಂದ್ರೆ ತೆಳ್ಳಗೆ ಮಣ್ಣು ಹಾಕ್ಬೇಕು, ಅದ್ರ ಮೇಲೆ ತೆಳ್ಳಗೆ ಮಣ್ಣು ಮುಚ್ಚಬೇಕು. ಅಂದ್ರೆ ಏನಕ್ಕೈತಿ, ಮಳೆ ಗಿಳಿ ಆದ್ರೆ ಮಳೆ ನೀರು ಅದ್ರಾಗ ಬಿದ್ದು ಅದೆಲ್ಲ ಬೇವಿನ ಹಿಂಡಿ ಏನು ರಸ ಇರ್ತದಲ್ಲ ಅದೆಲ್ಲ ಬೇರುಗಳಿಗೆಲ್ಲ ಎಳಿತೈತಿ ಅದು. ಅದಕ್ಕೋಸ್ಕರ ತೆಳ್ಳಗೆ ಮಣ್ಣು ಮುಚ್ಚಬೇಕು. ದಪ್ಪಗೆ ಹಾಕಿದ್ರೆ ಅಂದ್ರೆ ಏನಕ್ಕೈತಿ, ಗೊಬ್ಬರ ಅಲ್ಲೇ ಉಳಿತೈತಿ, ಅದು ಬೇರಿಗೆ ಹೋಗೋದಿಲ್ಲ. ಅದಕ್ಕೆ ತೆಳ್ಳಗೆ ಮಣ್ಣು ಮುಚ್ಚಬೇಕು. ಇದಕ್ಕೆ ಹಾಕ್ತೀರ ಹಂಗಾರೆ? ಈಗ ಅಳತೆ ಮೇಲೆ ಹಾಕ್ಬೇಕಲ್ಲ 1 ಕಿಲೋದಷ್ಟೇ. ಈ ಬೊಕ್ಸಿಯಿಂದ ಹಾಕೋದ್ರೆ 4 ಬೊಕ್ಸಿ ಹಾಕ್ಬೇಕು. ಇಲ್ಲ ಮನ್ಯಾಗ ನಮ್ದು ಜೋಳ, ಬತ್ತಾಳಿ, ಕಲ್ಪ ಇರ್ತಾವಲ್ಲ, ಕಲ್ಪ ಇದ್ರೆ ಕಲ್ಪದಿಂದ 1.5 ಕಲ್ಪನಷ್ಟೇ ನಾವು ಇದಕ್ಕೆ ಹಾಕ್ಬೇಕು. ಹಂಗೆ ಪೂರ್ತಿ ಕೈ ಕೆಳಗೆ ಮಾಡಿ ಹಾಕ್ರಿ, ಗಾಳಿಗೆ ಹಾಕೋದು ಬೇಡ. ಬಿಡ್ರಿ ಸಾಕು. ಈಗ ಗೊಬ್ಬರ ಹಾಕಿದ್ರಲ್ಲ ಇದ್ರ ಮೇಲೆ ತೆಳ್ಳಗೆ ಏನೈತಿ ಇದು ಮಣ್ಣು ಮುಚ್ಬೇಕು ನೋಡ್ರಿಪ್ಪ. ಸಾಕು. ಇದನ್ನ ಇರೋಣವ್ರ ಇದನ್ನ ಮುಂಗಾರಿ ಮಳೆ ಬೀಳ್ತಾವಲ್ಲ, ಮಳೆ ಬೀಳೋ ಟೈಮ್ಗೆ ಒಮ್ಮೆ ಹಾಕ್ಬೇಕು. ಆಮೇಲೆ ಮಳೆ ನವಂಬರ್ ಡಿಸೆಂಬರ್ ಕಡಿಮೆ ಆಗ್ತಾವಲ್ಲ ಆವಾಗ ಹಾಕಿದ್ರೆ ಭಾಳ ಚಲೋ. ಏನಪ್ಪ ಅಂತಂದ್ರೆ ಮಳೆ ಬೀಳೋ ಮುಂದೆ ಹಾಕಿದ್ರೆ ಈ ಮಳೆ ನೀರು ಏನೈತೆ ಆ ಗೊಬ್ಬರದ ಮೇಲೆ ಬೀಳ್ತೈತಿ, ಎಲ್ಲ ಬೇರೆ ಮಟ್ಟ ಹಿಂಗ್ತೈತಿ, ಅದು ಅವಾಗ ಚಲೋ ಆಗ್ತೈತಿ. ಇನ್ನು ನೀವು ನವಂಬರ್ ಡಿಸೆಂಬರ್ ತಿಂಗಳಿಗೆ ಹಾಕಿದ್ರಿ ಅಂದ್ರೆ ಅವಾಗ ಏನೈತಿ ಮ್ಯಾಲೆ ನೀರು ಹಾಕ್ಬೇಕಾಗತ್ತೆ ಮತ್ತೆ. ಅವಾಗ ಹಂಗೂ ಮಾಡ್ಬೋದು. ವರ್ಷಕ್ಕೆ 2 ಸರಿ ಹಾಕಿದ್ರಂತೂ ಚಲೋ. ಆಗಿಲ್ಲ ಅಂದ್ರೆ ಕನಿಷ್ಠ ವರ್ಷಕ್ಕೆ 1 ಸರಿ ಆದ್ರೆ ಗೊಬ್ಬರ ನೀವು ವರ್ಷ ಹಾಕ್ಕೊಂತ ಹೋಗ್ಬೇಕು. ಸರ್ ಇಷ್ಟು ತನಕ ಗೊಬ್ಬರ ಹಾಕೋದೆಲ್ಲ ತೋರಿಸ್ಕೊಟ್ರಿ. ಹೌದು. ಇದರಿಂದ ನಮಗೆ ಉಪಯೋಗ ಏನಾಗ್ತೈತೆ ಅಂತ ಹೇಳಿ? ಅಂದರೆ ಈಗ ಈ ಗೊಬ್ಬರ ಹಾಕೋದ್ರಿಂದ ಏನಾಗ್ತೈತಿ, ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತಾವೆ. ಕೆಲವಷ್ಟು ರೈತರಿಗೆ ಬೇಕಾಗುವಂಥ ಇರ್ತಾವೆ, ಅಂದ್ರೆ ರೈತರಿಗೆ ಅಂದ್ರೆ ಬೆಳೆಗಳಿಗೆ ಬೇಕಾಗುವಂಥ ಸೂಕ್ಷ್ಮ ಜೀವಿ ಇರ್ತಾವೆ. ಇನ್ನಷ್ಟು ನಮ್ಮ ಬೆಳೆ ಹಾಕಿದಂಥ ಬೆಳೆಗಳನ್ನ ಹಾಳು ಮಾಡೋ ಸೂಕ್ಷ್ಮ ಜೀವಿನೂ ಇರ್ತಾವೆ. ಈಗ ಬಹುಶಃ ನೀವು ನೋಡಿರ್ತೀರಿ ಕೆಲವೊಂದು ಸರಿ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಶೇಂಗಾ ಹಾಕಿದಾಗ ಗೊರಲಾಡಿದ ಶೇಂಗಾ ಅಂತೀರಿ, ಆ ಬೇರೆ ಕಟ್ ಮಾಡಿ ತಿಂದುಬಿಟ್ಟಿರ್ತಾವೆ ಕೆಲವೊಂದು ಸೂಕ್ಷ್ಮ ಜೀವಿ. ಅವೆಲ್ಲ ಏನಿರ್ತಾವೆ ಮಣ್ಣಿನೊಳಗೆ ಇರ್ತಾವೆ. ಅಂಥವು ಸಹಿತ ಈ ಗಿಡಗಳಿಗೆ ನಮ್ಮ ಏನು ಮಾವಿನ ಗಿಡಗಳು ಇರ್ತಾವಲ್ಲ ಇವಕ್ಕೂ ಸಹಿತ ಬೇರು ತಿನ್ನೋವಂಥ ಸೂಕ್ಷ್ಮ ಜೀವಿಗಳು ಇರ್ತಾವೆ. ಅದಕ್ಕೋಸ್ಕರ ಈ ಬೇವಿನ ಹಿಂಡಿ ಹಾಕೋದ್ರಿಂದ ಏನು ಮಾಡ್ತಾವಪ್ಪ ಅಂತಂದ್ರೆ ಏನು ಬೇರು ಕಡಿಯೋವಂಥ ಬೇರು ಕೊಳೆ ರೋಗ ಬರಲಿ ಅಥವಾ ಬೇರು ತಿನ್ನುವಂಥ ಸೂಕ್ಷ್ಮ ಜೀವಿಗಳನ್ನ ಈ ಬೇವಿನ ಹಿಂಡಿ ತಡೆಗಟ್ತೈತಿ. ಜೊತೆಗೆ ನಮ್ಮ ರೈತರಿಗೆ ಬೇಕಾಗುವಂಥವು ಮಣ್ಣಿನಿಂದ ಗಿಡಗಳಿಗೆ ಬೇಕಾಗುವಂಥ ಸೂಕ್ಷ್ಮ ಜೀವಿಗಳನ್ನ ಅಭಿವೃದ್ಧಿ ಮಾಡೋದಕ್ಕಿದೆ ಹೆಚ್ಚು ಉಪಯೋಗ ಆಗ್ತೈತೆ, ಸಹಾಯ ಆಗ್ತೈತೆ. ಆಮೇಲೆ ಜೊತೆಗೆ ಇದನ್ನು ಗಿಡಗಳಿಗೆ ನಾವು ಪೋಷಕಾಂಶ ರೀತಿಯಲ್ಲಿ ಸಹಿತ ಇದನ್ನು ಕೊಡ್ಬೋದು. ಆಮೇಲೆ ಇದನ್ನು ಹಂಗೆ ಇದನ್ನಷ್ಟೇ ಹಾಕ್ಬೋದು. ಬೇಡಪ್ಪ ಅಂದ್ರೆ ನಮ್ದು ಏನು ಸಗಣಿ ಗೊಬ್ಬರ ಇರ್ತದಲ್ಲ, ಸಗಣಿ ಗೊಬ್ಬರ ಜೊತೆಗೆ ನೀವು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಇನ್ನೂ ಚಲೋ ಆಗ್ತದೆ.
ಆಯ್ತು ಸರ್, ಇದನ್ನೆಲ್ಲ ಇದನ್ನ ಮಾಡಿಕೊಟ್ರಿ ಗೊಬ್ಬರದ ಐತಿ. ಇದು ಎಲ್ಲಿ ಸಿಗ್ತೈತಿ ನಮ್ಗೆ ಸರ್ ತರ್ಬೇಕು ಅಂದ್ರೆ? ಇದು ಅಂತಂದ್ರೆ ನಮ್ಮ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತೈತಿ ಹ್ಞೂ ರೀ. ಹತ್ತಿರದಲ್ಲಿ. ಈಗ ನಿಮಗೆ ಮುತ್ತಿಗೆಯವರು ಅಂತಂದ್ರೆ ಇಲ್ಲಿ ದುಮ್ಮಾಡದಲ್ಲೇ ಸಿಗ್ತೈತಿ, ಅಲ್ಲಿ ಕೇಳಿ ನೋಡಿ ತೊಗೊಂಡು ಹಾಕೋಬೋದು. ಹ್ಞೂ ರೀ. ಅದಿಲ್ಲ ಅಂತಂದ್ರೆ ಇನ್ನು ಗೋಕಾಕ್ ಹತ್ರ ಒಂದು ಪಾಶಾಪುರ ಅಂತ ಒಂದು ಊರಿದೆ, ಅಲ್ಲಿ ಸಿಗ್ತೈತಿ ಇದು. ಅಲ್ಲಿ ದೊಡ್ಡ ಮಿಲ್ ಐತಿ, ಮಿಲ್ಲಲ್ಲಿ ಸಿಗ್ತೈತಿ. ಹೆಚ್ಚಾಗಿ ನೀವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ನನ್ನ. ಹಾಂ, ಮಾಡ್ಬೋದು. ಏನಂದ್ರೆ ಬೇಸಿಗೆ ಒಳಗೆ ಏನು ಕಾಯಿ ಉದುರ್ತಾವಲ್ಲ, ಅವನ್ನೆಲ್ಲ ಕಾಯಿ ಆರಿಸಿ ಒಂದು ಎದ್ರಾಗ ಚೀಲ ತುಂಬಿಟ್ಬಿಡೋದು. ಆಮೇಲೆ ಈಗ ನೀವು ಬೇಕು ಅಂದ್ರೆ ಈ ಟೈಮಿಗೆ ಬೇಕಂದಾಗ ಅದನ್ನು ರಾತ್ರಿ ನೆನೆ ಹಾಕಿಬಿಡೋದು. ಹಾಕಿ ಕಲ್ಲಲ್ಲಿ ಒಂದು ಚೆನ್ನಾಗಿ ಕೂಟಿಬಿಟ್ರೆ ಅಥವಾ ಅರದ್ರೆ ಅದೇನಾಗ್ತೈತಿ, ಬೇವಿನ ಎಣ್ಣೆ ಮತ್ತು ಹಿಂಡಿ ಎರಡು ಮಿಕ್ಸ್ ಆಗೇ ಇರ್ತೈತಿ. ಅವಾಗ ಅನುಕೂಲ ಆಕೈತಿ ನಿಮ್ಗೆ. ಈಗ ನಾವು ಬೇರೆ ಕಡೆ ತರಕ್ಕೆ ಹೋದಾಗ ಏನು ಮಾಡ್ತಾರೆ ಅಂದ್ರೆ ಅವ್ರು ಬೇವಿನ ಎಣ್ಣೆ ತೆಕ್ಕೊಂಡು ಹಿಂಡಿ ಅಷ್ಟೇ ಕೊಡ್ತಾರೆ ನಮಗೆ. ಹಾಂ, ನೀವು ಮನೆಯಲ್ಲೇನೋ ತಯಾರು ಮಾಡ್ಕೊಂಡ್ರೆ ಅದ್ರ ರೊಕ್ಕ ಉಳಿತೈತಿ, ಜೊತೆಗೆ ಬೇವಿನ ಎಣ್ಣೆ ಹಿಂಡಿ ಇರೋದು ಅಗದಿ ಚಲೋ ಗೊಬ್ಬರ ನಮಗೆ ಸಿಗ್ತೈತಿ. ಈಗ ಆದಷ್ಟು ನಾವು ಮಾಡ್ಕೋದು ಉತ್ತಮ ಅಂತ. ಆಯ್ತು ಸರ್, ಇಲ್ಲಿವರೆಗೆ ನೀವು ಬೇವಿನ ಹಿಂಡಿ ಹೆಂಗೆ ಹಾಕಬೇಕು, ಅದರಿಂದ ಗಿಡಕ್ಕೆ ಏನಾಗ್ತೈತಿ, ರೋಗಾಣುಗಳು ಕಡಿಮೆ ಆಗ್ತೈತಿ, ಇದರಿಂದ ಏನು ಉಪಯೋಗ ಅಂತೆಲ್ಲ ಹೇಳ್ಕೊಟ್ರಿ ಸರ್. ಇಲ್ಲಿವರೆಗೆ ಬಂದು ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ಹಿರಣ್ಣವ್ರು.